ಒಂದಲ್ಲ ಎರಡಲ್ಲ ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟಕ್ಕೆ ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂತದ್ದು. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ವರುಣನ ಆರ್ಭಟಕ್ಕೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿದೆ. ಎಲ್ಲಿ ನೋಡಿದ್ರೂ ಕೂಡ ರಸ್ತೆಗಳು ಕಾಣಿಸ್ತಾ ಇಲ್ಲ, ಬರೀ ನೀರೇ ಕಾಣಿಸ್ತಾ ಇದೆ. ನದಿ ಕೆರೆಗಳಂತಾಗಿವೆ. ವಾಹನ ಸವಾರರಂತೂ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಸದ್ಯಕ್ಕೆ ಏನಿದೆ ರಿಪೋರ್ಟ್? ಮಧುಮಾಲ, ಬೆಂಗಳೂರಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿ ಅಂತೂ ಹೇಳೋದೇ ಬೇಡ, ಸಾಕಷ್ಟು ಮಳೆ ಆಗಿದೆ ಎನ್ನುವಂತ ಮಾಹಿತಿಯನ್ನು ಕೂಡ ಅಂದ್ರೆ ಮೊನ್ನೆ ರಾತ್ರಿ, ಅದಕ್ಕೆ ಮೊದಲು ರಾತ್ರಿ, ಜೊತೆಗೆ ನಿನ್ನೆ ರಾತ್ರಿ ಕೂಡ ನಿರಂತರವಾಗಿ ಮಳೆ ಆಗಿದೆ ಎನ್ನುವಂತ ಮಾಹಿತಿಯನ್ನ ಹವಾಮಾನ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಜೊತೆಗೆ ಮೊನ್ನೆ ರಾತ್ರಿ ಆದಂತಹ ಮಳೆಯಿಂದಾಗಿ ಬೆಂಗಳೂರು ಸಂಪೂರ್ಣವಾಗಿ ನಲಗಿ ಹೋಗಿತ್ತು. ಸಾಯಿ ಲೇಔಟ್ ಆಗ್ಬೋದು, ಸರಿನ HSR ಬಡಾವಣೆ ಆಗ್ಬೋದು, ಸೇರಿದಂತೆ ಸಾಕಷ್ಟು ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ ಎನ್ನುವಂತಹ ಮಾಹಿತಿ ಮೇರೆಗೆ ಸಂಜೆ 4:30ಕ್ಕೆ CM DC ಅವಾಂತರ ಸೃಷ್ಟಿಯಾಗಿದೆ. ಮಳೆ ಹಾನಿ ಪ್ರದೇಶಗಳು ನಾವು ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಡ್ತಾರೆ, ಸಮಯವನ್ನ ಫಿಕ್ಸ್ ಮಾಡ್ಕೊಡ್ತಾರೆ. ಆದ್ರೆ ಮಳೆ ಮತ್ತೆ ಬಂದಂತಹ ಕಾರಣದಿಂದಾಗಿ ಅವರ ಒಂದು ಬೆಂಗಳೂರು ರೌಂಡ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡು ನೇರವಾಗಿ BBMPಯ ವಾರ್ ರೂಮ್ಗೆ ಶಿಫ್ಟ್ ಆಗುವಂತ ಕೆಲಸ ಆಗ್ತದೆ. ಅಲ್ಲೂ ಕೂಡ ಆಗ್ಬೋದು, ಸೇರಿದಂತೆ ರಾಜರಾಜೇಶ್ವರಿ ವಲಯ, ಬೊಮ್ಮನಹಳ್ಳಿ ವಲಯ, ಕೇರ್ ಪ್ರಮೋಟ್, ಇನ್ ಫ್ಯಾಕ್ಟರಿ ಸೇರಿದಂತೆ ನಾನಾ ಭಾಗದ ವಲಯ ಅಧಿಕಾರಿಗಳ ನೇರವಾಗಿ ಜೂಮ್ ಲೈವ್ ಮೂಲಕವಾಗಿ, ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಮಾಡ್ತಾರೆ. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅವೆಲ್ಲವನ್ನು ಕೂಡ ಶಾಶ್ವತವಾದಂತಹ ಪರಿಹಾರವನ್ನ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಕೇವಲ ಭರವಸೆಯ ಮಾತುಗಳನ್ನ ಹೇಳ್ತಾರೆ ಹೊರತು ನಿನ್ನೆ ರಾತ್ರಿ ಆದಂತಹ ಮಳೆಗೆ ಮತ್ತದೇ ಸಾಯಿ ಬಡಾವಣೆ ಆಗ್ಬೋದು, HSR ಲೇಔಟ್, ಜೊತೆಗೆ ಈಗೇನ್ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ, ಚಂದಾಪುರ ರಸ್ತೆಯ ಸಂಪೂರ್ಣವಾಗಿ ಮುಳುಗಡೆ ಆದಂತಹ ದೃಶ್ಯಗಳು, ಅಲ್ಲಿದ್ದಂತಹ ವಾಹನ ಸವಾರರು ನಡು ರಸ್ತೆಯಲ್ಲಿ ನಿಂತು ಎತ್ತ ಹೋಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ನಡು ರಸ್ತೆಯಲ್ಲೇ ನಿಂತಹ TT ವಾಹನದಲ್ಲಿದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ 3 ಅಡಿಗಿಂತಲೂ ಎತ್ತರವಾದಂತಹ ನೀರಿನಲ್ಲಿ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಜನರು ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಲ್ಲೇ ನಡು ರಸ್ತೆಯಲ್ಲೇ ನಿಂತಹ ಮಳೆ ನೀರಿನಲ್ಲಿ ಆ ಮನುಷ್ಯರೆಲ್ಲರೂ ಕೂಡ ಸರಿಸುಮಾರು 4 ಅಡಿಗಿಂತಲೂ ಎತ್ತರವಾಗಿ ಮುಳುಗಡೆ ಆಗಿರುತ್ತೆ. ಅವ್ರ ಜೊತೆಲಿದ್ದಂತಹ ಬ್ಯಾಗ್ಗಳು, ಲ್ಯಾಪ್ಟಾಪ್ಗಳು ಎಲ್ಲವೂ ಕೂಡ ರಕ್ಷಣೆ ಮಾಡ್ಕೊಂಡೆ ಅವರು ನೀರಿನಲ್ಲಿ ತೆರಳುವಂತ ಕೆಲಸ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪ್ರಮುಖವಾದಂತಹ ಕಾರಣ ಅಷ್ಟೇ, ನಡು ರಸ್ತೆಯಲ್ಲಿ ನೀರು ನಿಲ್ಲುವಂತದ್ದಾಗ್ಲಿ, ಮನೆಗಳಿಗೆ ನೀರು ಪ್ರವೇಶ ಆಗುವಂತದ್ದಾಗ್ಲಿ, ಎಲ್ಲಂದ್ರಲ್ಲಿ ಕೆರೆಗಳ ರಾಜಕಾಲುವೆಗಳೆಲ್ಲವೂ ಕೂಡ ಉಕ್ಕಿ ಹರಿತಿರುವಂತದ್ದಕ್ಕೆ ಪ್ರಮುಖವಾದಂತಹ ಕಾರಣವೇ ಬೆಂಗಳೂರಿನಲ್ಲಿ ಒತ್ತುವರಿ ಆಗಿರುವಂತದ್ದೇ. ಒತ್ತುವರಿ ತೆರವನ್ನ ಯಾವಾಗ ಮಾಡ್ತೀರಾ, ಎಲ್ಲೆಲ್ಲಿ ತೆರವಾಗಿದೆ ಅವೆಲ್ಲ ಎಲ್ಲವನ್ನೂ ಕೂಡ ಯಾವಾಗ ಸರಿಪಡಿಸ್ತೀರಿ ಎನ್ನುವಂತ ನಿಟ್ಟಿನಲ್ಲಿ CM ಮತ್ತು DCM ಅನ್ನ ಕೇಳಿದ್ರೆ, ಈಗಾಗಲೇ 2000ಕ್ಕೂ ಹೆಚ್ಚು ವಲಯ, ಅಂದ್ರೆ ನಗರದ 8 ವಲಯಗಳೇನಿದ್ದಾವೋ 8 ವಲಯದಲ್ಲಿ 2000ಕ್ಕೂ ಹೆಚ್ಚು ಕಡೆ ಒತ್ತುವರಿ ತೆರವಾಗಿರುವಂತದ್ದನ್ನ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಾರೆ. ಈಗಾಗಲೇ 1000ಕ್ಕೂ ಹೆಚ್ಚು ತೆರವು ಮಾಡುವಂತ ಕೆಲಸ ಆಗಿದೆ. ಒತ್ತುವರಿ ಆಗಿರುವಂತ ಜಾಗಗಳನ್ನ, ಇನ್ನುಳಿದಂತ ಜಾಗಗಳನ್ನ ತೆರವು ಮಾಡುವಂತ ಕೆಲಸ ಮಾಡ್ತಾರೆ ನಮ್ಮ ಅಧಿಕಾರಿಗಳು ಎನ್ನುವಂತ ಮಾತನ್ನ CM ಅವರು ಹೇಳ್ತಾರೆ. ಆದ್ರೆ ಎಷ್ಟೇ ಒತ್ತುವರಿ ತೆರವು ಕಾರ್ಯ ಆದ್ರೂ ಕೂಡ ನಿಖರವಾದಂತಹ ಹರಿಯುವಂತ ಜಾಗ ಏನಿದೆ, ರಾಜಕಾಲುವೆ ಸಣ್ಣ ನೀರುಗಾಲುವೆಗಳಾಗ್ಬೋದು, ಜೊತೆಗೆ ಪ್ರಮುಖವಾದಂತಹ ಕೆರೆಗಳನ್ನ ಸಂಪೂರ್ಣವಾಗಿ ಮುಚ್ಚಿ ಬೆಂಗಳೂರನ್ನ ನಿರ್ಮಾಣ ಮಾಡ್ಕೊಂಡಿರುವಂತದ್ದೇ ಈ ಒತ್ತುವರಿದಾರರ ಪ್ರಮುಖವಾದಂತಹ ಉದ್ದೇಶ. ಇದೇ ಕಾರಣಕ್ಕಾಗಿ ನೀರಿಗೆ ಹರಿಲಿಕ್ಕೆ ಜಾಗ ಇಲ್ಲದಂತ ಕಾರಣದಿಂದಾಗಿ ಮನೆಗಳಿಗೆ ನೀರು ಪ್ರವೇಶ ಆಗ್ತಾ ಇರುವಂತದ್ದು, ಜನರು ಸಾವನ್ನಪ್ಪುವಂತ ಕೆಲಸ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಕೂಡ ಒಂದು ಸಾವಾಗಿದೆ. ಜೊತೆಗೆ ಇವತ್ತು ಕೂಡ ಒಂದು ಮಾಹಿತಿ ಬಂದಿರುವಂತ ಪ್ರಕಾರವಾಗಿ ನೋಡೋದಾದ್ರೆ, ಒಬ್ಬ ಹಿರಿಯ ವ್ಯಕ್ತಿ ಜೊತೆಗೆ ಒಂದು ಮಗು ಕೂಡ ಮಳೆಯಿಂದಾಗಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ನೇರವಾಗಿ ಸರ್ಕಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಬೆಂಗಳೂರಿನಲ್ಲಿ ಆಳ್ವಿಕೆ ಮಾಡ್ತಿರುವಂತಹ BDA ಆಗ್ಬೋದು, BBMP ಅಧಿಕಾರಿಗಳಾಗ್ಬೋದು, 8 ವಲಯದಲ್ಲಿರುವಂತಹ ಝೋನಲ್ ಅಧಿಕಾರಿಗಳೇ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಂಡ್ರೆ, ಮಳೆ ಬರೋಕ್ಕೂ ಮುಂಚೆ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಂಡಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ ಇರ್ಲಿಲ್ಲ. ಈಗೂ ಕೂಡ ಧಾರಾಕಾರವಾದಂತಹ ಮಳೆ ಬರ್ತಾ ಇದೆ. ಜೊತೆಗೆ ಹವಾಮಾನ ಇಲಾಖೆ ಮುನ್ಸೂಚನೆಯ ಪ್ರಕಾರವಾಗಿ ಇನ್ನು 1 ವಾರ ಬೆಂಗಳೂರಿಗೆ ನಿರಂತರವಾಗಿ ಮಳೆ ಬರುತ್ತೆ. ಯಾಕಂತ ಹೇಳಿದ್ರೆ ಅರಬ್ಬಿ ಸಮುದ್ರದಲ್ಲಿ ಸುಳಿಗಾಳಿ ಎದ್ದಿರುವಂತದ್ದು, ತೀವ್ರವಾದಂತಹ ಬಿರುಗಾಳಿ ಎದ್ದಿರುವಂತಹ ಕಾರಣದಿಂದಾಗಿ ಬೆಂಗಳೂರಿಗೆ ಇನ್ನು 1 ವಾರ ಮಳೆ ಕಂಟಕ ಎದುರಾಗುತ್ತೆ ಅಂದ್ರೆ ತಪ್ಪಾಗಲ್ಲ ಎನ್ನುವಂತ ಮಾಹಿತಿಯನ್ನು ಕೂಡ ಹವಾಮಾನ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಹೀಗಾಗಿ ಎಲ್ಲಾ ವಲಯದ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾದಂತ ಅನಿವಾರ್ಯತೆ ತುಂಬಾ ಇದೆ ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಎಸ್, ವರುಣನ ಆರ್ಭಟಕ್ಕೆ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದೆ. ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತೆ ನದಿಗಳಂತಾಗಿದ್ದು ವಾಹನ ಸವಾರರು ಒಂದು ಕಡೆ ಪರದಾಡ್ತಾ ಇದ್ದಾರೆ. ಇನ್ನು ಜನರು ದಿಕ್ಕೆ ತೋಚದೆ ನರಳಾಡ್ತಾ ಇದ್ದಾರೆ.